ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಾನಿವತ್ತು ಸ್ಪೇನ್ ದೇಶದ ಜರ್ಗೋಸಾ ಅನ್ನೋ ಪ್ಲೇಸಲ್ಲಿದ್ದೀನಿ. ಇಲ್ಲಿ ಬಿಸಿಲು ಅಂದರೆ ತುಂಬ ಬಿಸಿಲಿದೆ. ನೋಡಿ 46 ಡಿಗ್ರಿ ಓಡ್ತಾ ಇದೆ ಇವಾಗ ಬಿಸಿಲು. ಓ ಮೈ ಗಾಡ್, ಇರೋಕ್ಕೆ ಆಗಿಲ್ಲ. ಅದಕ್ಕೆ ಬಂದು ಪೆಟ್ರೋಲ್ ಪಂಪಲ್ಲಿ ಒಂದು ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಪೆಟ್ರೋಲ್ ಪಂಪ್ ಒಳಗಡೆ ಹೆಂಗಿರುತ್ತೆ ಅಂತ ಈ ಕಡೆ. ಸೊ ಯುರೋಪಲ್ಲಿ ಎಲ್ಲ ಕಡೆನೂ ಇದೇ ಥರ ಇರುತ್ತೆ. ಸ್ನ್ಯಾಕ್ಸು, ಆಮೇಲೆ ಬ್ರೆಡ್ಡು, ನಮಗೇನೇನು ಬೇಕೋ ಟ್ರಕ್ ಡ್ರೈವರ್ಗೆ ಅಂದರೆ ಗ್ರೋಸರಿ ಬಿಟ್ಟು ಬೇರೆ ಎಲ್ಲನೂ ಸಿಗುತ್ತೆ. ಕೂಲ್ ಡ್ರಿಂಕ್ಸು, ಬೇರೆ ಏನೇನು ಬೇಕು, ಗ್ಯಾಸು, ಆಮೇಲೆ ಹಾಲು, ಆ ಥರ ಎಲ್ಲ ಸಿಗುತ್ತೆ. ಬೇರೆ ಏನೇನು ಬೇಕು, ಆಯಿಲು, ಆ ಥರ ಐಟಮ್ ಎಲ್ಲ ಸಿಗುತ್ತೆ ಸ್ನೇಹಿತರೆ ಇಲ್ಲಿ. ನೋಡಿ, ಅಂದರೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಬೇಕಾದವ್ರು ತಗೋತೀವಿ. ಸೊ ನೋಡಿ, ಗ್ಯಾಸು ಎಲ್ಲ ಇದೆ ಇಲ್ಲಿ. ಈ ಕಡೆ ಕೂಲ್ ಡ್ರಿಂಕ್ಸ್ ಇದ್ದಾವೆ. ಸೊ ಫಸ್ಟು ಒಂದು ಕೂಲ್ ಡ್ರಿಂಕ್ಸ್ ಕುಡಿದು ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ತುಂಬ ಬಿಸಿಲಿದೆ ಇಲ್ಲಿ. ಫಸ್ಟ್ ಟೈಮ್ ನಾನಂತೂ ಇಷ್ಟೊಂದು ಬಿಸಿಲಲ್ಲಿರೋದು. ನೋಡಿ ತೋರಿಸ್ತೀನಿ, 46 ಡಿಗ್ರಿ ಇದೆ ನೋಡಿ ಸ್ನೇಹಿತರೆ. ತುಂಬ ಸೆಕೆ. ಬಿಸಿಲಲ್ಲಿ ನಡ್ಕೊಂಡು ಹೋಗೋಣ ಅಂತ ಇವತ್ತು ತುಂಬ ರೆಸ್ಟ್ ಇತ್ತು. ಅಲ್ಲೊಂದು ಪ್ಲೇಸ್ ಇದೆ, ಟೂರಿಸ್ಟ್ ಪ್ಲೇಸು ಅಂದರು. ಒಂದು 2 ಕಿಲೋಮೀಟ್ರ್ ನಡಿಬೇಕಾಗಿತ್ತು. ನಡ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿಲಲ್ಲಿ. ಸೊ ದೇವ್ರು ಕಾಣಿಸ್ತಾ ಇದ್ದಾನೆ ನೋಡಿ. ಈ ಥರ ಇರುತ್ತೆ ಈ ಬೆಟ್ಟ ಎಲ್ಲ. ಇದು ಮಣ್ಣಲ್ಲೇ ಬೆಟ್ಟ ಆಗಿರ್ತವೆ ಈ ಕಡೆ. ನಮ್ಮ ಕಡೆ ಥರ ಬೆಟ್ಟ ಗುಟ್ಟ ಎಲ್ಲ ಏನೂ ಇರೋದಿಲ್ಲ. ಹೋಗ್ತಾ ಇದ್ದೀನಿ ಒಬ್ಬನು. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ನೋಡಿ, ಹೈವೇ ಪಕ್ಕದಲ್ಲೇ ಇರೋದು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹೈವೇ ಒಳಗಡೆ ಇದು ತುಂಬ ದೂರ ಇದ್ದಿದ್ರೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಇಲ್ಲಾಂದರೆ ಗಾಡಿನೇ ತೊಗೊಂಡು ಹೋಗಬೇಕಾಗುತ್ತೆ. ನೋಡಿ ಕೊನೆಗೂ ರೀಚ್ ಆದೆ ಸ್ನೇಹಿತರೆ. ನೋಡಿ ಬೆಟ್ಟ ಯಾವ ಥರ ಇದೆ ಅಂತ. ತುಂಬ ಬಿಸಿಲಿದೆ. ಸೊ ನೀರು ಕುಡಿಯೋಣ ಅಂತ ಅನ್ನಿಸ್ತು. ಇಲ್ಲಿ ಟ್ಯಾಪ್ ಇದೆ ಮುಂದೆ ಅಂತ ಬೋರ್ಡ್ ಹಾಕಿದ್ರು. ನೋಡೋಣ ಟ್ಯಾಪಲ್ಲಿ ನೀರು ಬರುತ್ತಾ ಇಲ್ಲ ಅಂತ ಬಂದೆ. ನೋಡಿ ಟ್ಯಾಪಲ್ಲಿ ನೀರು ಬರ್ತಾ ಇಲ್ಲ ಸ್ನೇಹಿತರೆ. ಪ್ರೆಸ್ ಮಾಡಿದ್ರೂ ಬಂದಿಲ್ಲ. ಏನು ಮಾಡೋಕ್ಕಾಗಲ್ಲ. ಜೈ ಆಂಜನೇಯ ಅಂತ ಹತ್ತಾ ಇರೋದಷ್ಟೇ ನಾವು. ಏನು ಮಾಡೋಕ್ಕಾಗುತ್ತೆ. ಮೇಲೆ ಇದ್ದಾವೆ ನೋಡೋಣ. ಇನ್ನೂ 2-3 ಟ್ಯಾಪ್ ತೋರಿಸಿದ್ದಾರೆ. ಮ್ಯಾಪ್ ಹಾಕಿರ್ತಾರೆ ಕೆಳಗಡೆ ಏನೇನಿದೆ ಏನು ಅಂತ. ಸೊ ಇದು ಒಂದು ಟ್ಯಾಬಲ್ಲಿ ನೀರು ಬಂದಿಲ್ಲ ಅಷ್ಟೇ. ನೋಡಿ ಮೆಟ್ಲು ಹತ್ತಬೇಕಾಗುತ್ತೆ. ಸೆಕೆ ಅಂದರೆ ಸೆಕೆ ಸ್ನೇಹಿತರೆ. ನೋಡಿ ಅರ್ಧ ಹತ್ತಿದ್ದೀನಿ, ಇನ್ನೂ ಅರ್ಧ ಹತ್ತಬೇಕು. ಸೊ ಜೈ ಆಂಜನೇಯ ಅಂದ್ಕೊಂಡು ಹತ್ತಾ ಇರೋದೇ ನಾವು. ಹತ್ತು ಅಂತ ನೋಡಿ ಕೊನೆಗೂ ಮೇಲೆ ಬಂದೆ ಸ್ನೇಹಿತರೆ. ಸೊ ಇದು ಚರ್ಚ್ ಇದೆ ಇಲ್ಲಿ ಮೇಲೆ. ಒಂದು ರಾಜರು ಇದ್ದಿದ್ದಂತೆ ಇಲ್ಲಿ. ಈ ಜರ್ಗೋಸಾ ಅನ್ನೋ ಪ್ಲೇಸಲ್ಲಿ ರಾಜ ಇರೋ ಊರು ಇದು. ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದ್ದಾವಲ್ಲ, ಅವರು ಇಲ್ಲಿ ಬಂದು ರೆಸ್ಟ್ ತೊಗೋತಾ ಇದ್ದಂತೆ. ಕೊನೆಗೂ ಸುಸ್ತೇ ಆಗಿಬಿಟ್ಟಿದ್ದೆ ನಾನು.